ಹಲೋ ಫ್ರೆಂಡ್ಸ್, ಎಲ್ಲರೂ ವಿಡಿಯೋ ಸ್ವಾಗತ. ನಾನು ಇವತ್ತು SBI ಏನು ಜಾಬ್ ಕನ್ಫರ್ಮ್ ಮಾಡಿದೆ, PO ಪ್ರೊಬೇಷನರಿ ಆಫೀಸರ್ಸ್ ಸುಮಾರು 600 ಪೋಸ್ಟ್ಗಳಷ್ಟು ಕನ್ಫರ್ಮ್ ಆಗಿದೆ. ಹಾಗಾಗಿ ನಾನು ಸಂಪೂರ್ಣ ನೋಟಿಫಿಕೇಷನ್ ಡಿಸ್ಕಸ್ ಮಾಡ್ತೀನಿ. ಓಕೆ, ಜಾಸ್ತಿ ಟೈಮ್ ಎಲ್ಲ ತರ್ಕೊಳ್ಳಿ. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದೆ. ನೆಕ್ಸ್ಟ್ ನೋಡಿ, ಇಲ್ಲಿ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ ಅಥವಾ ನಿಮಗೆ ಏನು ಬೇಕು ಕ್ವಾಲಿಫಿಕೇಷನ್ ಅಂದರೆ ಎನಿ ಡಿಗ್ರಿ. ಓಕೆ, ಯಾವುದಾದ್ರೂ ಡಿಗ್ರಿ ಇದ್ದರೆ ಸಾಕು. ಎನಿ ಡಿಗ್ರಿ ನೀವು ಅಪ್ಲೈ ಮಾಡ್ಬೋದು. ನೆಕ್ಸ್ಟ್ ನೋಡೋಣ ಪ್ರೊಸೀಜರ್ ಏನಿದೆ ಅಂತ. ಟೋಟಲ್ ಪೋಸ್ಟ್ ಎಷ್ಟಿದಾವೆ ಇಲ್ಲಿ ಕೆಟಗರಿ ನೋಡ್ತಾ ಇರ್ಬೋದು. ನಿಮ್ಮ ಕೆಟಗರಿ ನೆಕ್ಸ್ಟ್ ಇಲ್ಲಿ ಟೋಟಲ್ 586 ಮತ್ತು 14 ಟೋಟಲ್ ಎಷ್ಟಿದೆ 600 ಪೋಸ್ಟ್ಗಳಿದ್ದಾವೆ. ಓಕೆ, 600 ಪೋಸ್ಟು. ನೆಕ್ಸ್ಟ್ ಇನ್ನು ಯಾವ ರೀತಿ ಇದೆ ಪ್ರೊಸೀಜರ್ ನೋಡಿ. ಆಲ್ರೆಡಿ 27ನೇ ತಾರೀಕು ಡಿಸೆಂಬರ್ ಸ್ಟಾರ್ಟ್ ಆಗಿದೆ. ಜನವರಿ 16 ಲಾಸ್ಟ್ ಡೇಟು ನೋಡಿ. ನೀವೇನಾದರೂ ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕಂದ್ರೆ ನಮ್ಮದು ವಾಟ್ಸಪ್ ಗ್ರೂಪ್ ಲಿಂಕ್ ಇದೆ, ಅಲ್ಲಿ ನೀವು ಜಾಯ್ನ್ ಆಗ್ಬೋದು. ಅಥವಾ ನಾವು ಏನೇ ಇನ್ಫಾರ್ಮೇಷನ್ ಬೇಕಂದರೆ ನಮ್ಮ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ. ನಿಮಗೆ ಅಪ್ಲಿಕೇಶನ್ ಹಾಕೋತಿತ್ತಂದರೆ ನಮ್ಮ ವಾಟ್ಸಪ್ ಗ್ರೂಪ್ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ನೀವು ನಮಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಒಂದು ಅಪ್ಲಿಕೇಶನ್ಗೆ 70 ರೂಪಾಯಿ ಚಾರ್ಜಸ್ ಮಾಡ್ತೀವಿ. ಓಕೆ, ಒಂದು ಅಪ್ಲಿಕೇಶನ್ಗೆ 70 ರೂಪಾಯಿ ಚಾರ್ಜಸ್ ಮಾಡ್ತೀವಿ. ನಿಮ್ಗೆ ಏನಾದರೂ ಬೇಕಂದರೆ ಸಪೋಸ್ ಇಲ್ಲ ನಾವೇ ಯಾವ ರೀತಿ ಅಪ್ಲೈ ಮಾಡೋದು ತೋರಿಸ್ಕೊಡಂದ್ರೆ ನಾವು ಅದನ್ನು ಕೂಡ ವೀಡಿಯೋನ ಮಾಡಿ ಹಾಕಿರ್ತೀವಿ. ನೀವು ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಚೆಕ್ ಮಾಡ್ಕೊಳ್ಳಿ. ಎರಡರಲ್ಲಿ ನಿಮ್ಗೆ ಯಾವುದು ಅನುಕೂಲ ಆಗುತ್ತೆ ಅದನ್ನು ಯೂಸ್ ಮಾಡ್ಕೊಳ್ಳಿ. ಓಕೆ, ನಿಮಗೆ ಒಂದು ಹಾಲ್ ಟಿಕೆಟ್ ಯಾವಾಗ ಬಿಡ್ತಾರೆ ಪ್ರಿಲಿಮ್ಸ್ ಅಂದರೆ ಫೆಬ್ರವರಿ 3 ಅಥವಾ ಕೊನೆಯ ವೀಕಲ್ಲಿ ಬಿಡ್ತಾರೆ. ನೆಕ್ಸ್ಟ್ ಅಂದರೆ ಫೆಬ್ರವರಿ ಆ ಕೊನೆಯ ವೀಕ್ ಆದ ತಕ್ಷಣ ಆಲ್ಮೋಸ್ಟ್ ಆಲ್ ನಿಮಗೆ ಫೆಬ್ರವರಿ 25-28 ಟೈಮಲ್ಲಿ ಬಿಡ್ಬೋದು. ನೆಕ್ಸ್ಟು ಪ್ರಿಲಿಮ್ಸ್ ಎಕ್ಸಾಮ್ ಎಷ್ಟಿರುತ್ತೆ 8ರಿಂದ 15ನೇ ತಾರೀಕು ಮಾರ್ಚಲ್ಲಿ. ನೆಕ್ಸ್ಟು ರಿಸಲ್ಟ್ ಯಾವಾಗ ಬರುತ್ತೆ ಏಪ್ರಿಲಲ್ಲಿ. ಓಕೆ, ಮೇನ್ಸ್ ಎಕ್ಸಾಮ್ ಸ್ಟಾರ್ಟ್ ಆಗೋದು ಏಪ್ರಿಲ್ ಕೊನೆಯ ವಾರದಲ್ಲಿ, ಅಂದರೆ ಕೊನೆಯ ಮಂತಲ್ಲಿ ಆಲ್ಮೋಸ್ಟ್ ಆಲ್. ನೆಕ್ಸ್ಟು ಮೇನ್ಸ್ ಎಕ್ಸಾಮ್ ಹಾಲ್ ಟಿಕೆಟ್ ಬಿಡೋದು ಏಪ್ರಿಲ್ ತಿಂಗಳಲ್ಲಿ ಬಿಡ್ತಾರೆ. ಎಕ್ಸಾಮ್ ಹತ್ರ ಏಪ್ರಿಲ್ ಅಥವಾ ಮೇಲಾಗುತ್ತೆ. ಇನ್ನು ರಿಸಲ್ಟು ಮೇ ಅಥವಾ ಜೂನು, ಅಂದರೆ ಜೂನ್ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ನೆಕ್ಸ್ಟು ಕಾಲ್ ಲೆಟ್ರ್ ಕೂಡ ಜೂನಲ್ಲಿ ಬಿಡ್ತಾರೆ ಇಂಟರ್ವ್ಯೂಗೆ ಸಂಬಂಧಪಟ್ಟಂಗೆ. ಓಕೆ, ಇನ್ನು ಸೈಕೋಮೆಟ್ರಿಕ್ ಟೆಸ್ಟ್ ಅಂತ ಇರುತ್ತೆ, ಅದು ಕೂಡ 2025 ಜೂನ್ ಅಥವಾ ಮೇ ಎರಡರಲ್ಲಿ ಒಂದಾಗುತ್ತೆ. ನೆಕ್ಸ್ಟು ಇಂಟರ್ವ್ಯೂ ಯಾವ ಮೇ ಜೂನ್ ಎಲ್ಲ ಈ ಕಂಪ್ಲೀಟ್ ಏನು ಪ್ರೊಸೀಜರ್ ಇದೆ ನೋಡಿ, ಎಲ್ಲ ಮೇ ಟು ಜೂನ್ ಒಳಗೆ ಮುಗಿದೋಗುತ್ತೆ ನಿಮಗೆ ಕಂಪ್ಲೀಟ್ ಪ್ರೊಸೀಜರ್. ನೀವು ಬ್ಯಾಂಕ್ PO ಜಾಬ್ ಅಪ್ಲಿಕೇಶನ್ ಸಂಪೂರ್ಣ ಅದಾದ ತಕ್ಷಣ ನೀವೇನಾದರೂ ಟ್ರೈನಿಂಗ್ ಇರುತ್ತೆ. ಎಕ್ಸಾಮ್ ಮುಗಿದು ಇಂಟರ್ವ್ಯೂ ಆದ ತಕ್ಷಣ ಅಲ್ಲ, ನೀವು ಎಕ್ಸಾಮ್ ಬರೋಕ್ಕಿಂತ ಮುಂಚೆ. ಓಕೆ, ಅದು ಗೌರ್ಮೆಂಟ್ ಒಂದು ಸ್ಕೀಮ್ ಇರುತ್ತೆ, SC/ST ಅವ್ರಿಗೆ ಫ್ರೀ ಆಗಿರುತ್ತೆ, ಮತ್ತು OBC ಹೋದವ್ರಿಗೆ ಸ್ವಲ್ಪ ಫೀಸ್ ಇರುತ್ತೆ. ಓಕೆ, ಯಾರಿಗಾದ್ರೂ ಬೇಕಂದರೆ ಫ್ರೀ ಅಂದರೆ ಇದನ್ನು ಬಳಸ್ಕೊಳ್ಳಿ. ಅದಕ್ಕೂ ಸಪ್ರೇಟ್ ಸೆಂಟರ್ಗಳಿರ್ತವೆ, ಅದನ್ನು ನೋಡಿ. ಎಲಿಜಿಬಲ್ ಕ್ರೈಟೀರಿಯಾ ಏನು ಹೇಳಿದ್ದೀನಿ, ರಿಸರ್ವೇಷನ್ 3, 5, 10 ಏನು ರೂಲ್ ಇದೆ ನಾರ್ಮಲ್ ಅದನ್ನೇ ಇದೆ, ಇಲ್ಲೇನು ಚೇಂಜ್ ಆಗೋಲ್ಲ. ಓಕೆ, ಕ್ವಾಲಿಫಿಕೇಷನ್ ನಾನು ಹೇಳಿದ್ದೀನಿ ಎನಿ ಡಿಗ್ರಿ ಅಂತ ಹೇಳಿದ್ದೀನಿ. ಓಕೆ, ನೀವು ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದೀನಿ ಎನಿ ಡಿಗ್ರಿ, ಯಾವುದಾದ್ರೂ ಒಂದು ಡಿಗ್ರಿ ಇದ್ದರೆ ಓಕೆ ಎಲಿಜಿಬಲ್. ಇನ್ನು ನೆಕ್ಸ್ಟು ರಿಸರ್ವೇಷನ್ ಸಂಬಂಧಪಟ್ಟಂಗೆ ಒಂದು ಸಲ ನೋಟಿಫಿಕೇಷನ್ ನಮ್ಮ ಟೆಲಿಗ್ರಾಮ್ ಚಾನಲ್ನ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ಒಂದು ನೋಟಿಫಿಕೇಷನ್ ಹಾಕಿರ್ತೀನಿ. ಬೇಕಂದರೆ ದಯವಿಟ್ಟು ಮಾಹಿತಿನ ಪಡ್ಕೊಳ್ಳಿ, ಡೌನ್ಲೋಡ್ ಕೂಡ ಮಾಡ್ಕೋಬೋದು. ಇನ್ನು ಕೆಟಗರಿ ಓಕೆ ಅದನ್ನೆಲ್ಲ ಡಿಸ್ಕಸ್ ಮಾಡಿದ್ದೀನಿ, ಯಾವ ಕೆಟಗರಿ ಎಷ್ಟು ಪೋಸ್ಟ್ ಇದಾವಂತೆ. ಎಕ್ಸಾಮ್ ಪ್ಯಾಟ್ರನ್ ಯಾವ ರೀತಿ ಅಂತ, ಪ್ರೊಸೀಜರ್ ಯಾವ ರೀತಿ ಅಂತ 3 ಫೇಸ್ಗಳಿರ್ತವೆ: ಪ್ರಿಲಿಮ್ಸು, ಮೇನ್ಸು, ಇಂಟರ್ವ್ಯೂ. ಓಕೆ, ಇಲ್ಲಿ ಎಕ್ಸಾಮ್ ಇಲ್ಲಿ ನಮ್ಮ ಒಂದು ಫೇಸ್ ಟು ಫೇಸ್ ಇಂಟರ್ವ್ಯೂ ಇರುತ್ತೆ. ನೆಕ್ಸ್ಟು ಇಂಗ್ಲೀಷ್ ಲ್ಯಾಂಗ್ವೇಜ್, ಆ್ಯಟಿಟ್ಯೂಡ್, ಆಪ್ಟಿಟ್ಯೂಡ್, ರೀಸನಿಂಗ್, ಅಂದರೆ ಇವೆರಡು ಮೆಂಟಲ್ ಎಬಿಲಿಟಿ ಪಾರ್ಟಲ್ಲಿ ಡಿವೈಡ್ ಮಾಡಿರ್ತಾರೆ. ಓಕೆ, 40, 30, 30 ಅಂದರೆ 100ಗೆ 40, 30 ಮಾಡಿದ್ದಾರೆ. ಮೊದಲು ಹೇಗಿತ್ತು 35, 35, 30 ಈ ರೀತಿ ಇತ್ತು. ಅಂದರೆ 5 ಮಾರ್ಕ್ಸ್ ಇಂಗ್ಲೀಷ್ ಗ್ರಾಮರ್ಗೆ ಜಾಸ್ತಿ ಹಾಕಿದ್ದಾರೆ. ಬೇರೆ ನೀವೇನಾದರೂ ಓಲ್ಡ್ ಕ್ವಶನ್ ಪೇಪರ್ ನೋಡಿದ್ರೆ ಅಂದರೆ ಗೊತ್ತಾಗುತ್ತೆ, ಅಥವಾ ಎಕ್ಸಾಮ್ ಪ್ಯಾಟ್ರನ್ ನೋಡಿದ್ರೆ 35 ಮಾರ್ಕ್ಸ್ ಇಂಗ್ಲೀಷ್ ಗ್ರಾಮರ್ ಇತ್ತು. ಬಟ್ ಇವಾಗ 5 ಮಾರ್ಕ್ಸ್ ಜಾಸ್ತಿ ಕೊಟ್ಟಿದ್ದಾರೆ, ಇಂಗ್ಲೀಷ್ಗೆ ಜಾಸ್ತಿ ಪ್ರಿಫರೆನ್ಸ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ನೋಡೋಣ, ಇಲ್ಲೇನು ಕೇಳಿದ್ದಾರೆ, ಯಾವುದೇ ಸೆಕ್ಷನಲ್ಲಿ ಕಟಪ್ ಇರೋದಿಲ್ಲ. ಸೆಕ್ಷನಲ್ ಅಂದರೆ ಈ 40ಗೆ ಮಿನಿಮಮ್ 10 ಕರೆಕ್ಟ್ ಮಾಡ್ಕೋ, ಈ ರೀತಿ ಸೆಕ್ಷನಲ್ ಕಟಪ್ ಇರುತ್ತೆ. ಬಟ್ ಇದು ಯಾವುದಕ್ಕೂ ಇಲ್ಲ, ಪ್ರಿಲಿಮ್ಸ್ಗೆ ಹೇಳ್ತಾ ಇರೋ. ಇನ್ನು ಮೇನ್ಸಲ್ಲಿ ಹೆಂಗಿರುತ್ತೆ ಎಕ್ಸಾಮ್ ಪ್ಯಾಟ್ರನ್ನು, ರೀಸನಿಂಗ್ ಆ್ಯಂಡ್ ಕಂಪ್ಯೂಟರ್ ಆಪ್ಟಿಟ್ಯೂಡ್ ಅಂತ ಬರುತ್ತೆ. 40 ಪ್ರಶ್ನೆ 60 ಮಾರ್ಕ್ಸು. ನೆಕ್ಸ್ಟು ಡೇಟಾ ಅನಾಲಿಸಿಸ್ ಇಂಟರ್ಪ್ರಿಟೇಷನ್. ಓಕೆ, ಈ ಬಾರ್ ಗ್ರಾಫ್ ಬರುತ್ತೆ ಗೊತ್ತಾ, ಈ ಬಾರು ನೀವು ಕ್ರಿಕೆಟಲ್ಲಿ ಸ್ಕೋರ್ ಬೋರ್ಡ್ ನೋಡಿರ್ತೀರ, ಈ ರೀತಿ ಹೋಗಿರ್ತಾರೆ, ಹಿಂಗೆ ಫಾಲೋ ಆಗಿರುತ್ತಲ್ಲ, ಅವೆಲ್ಲ ಏನು ಬರೋದು ಡೇಟಾ ಅನಾಲಿಸಿಸ್ ಇಂಟರ್ಪ್ರಿಟೇಷನಲ್ಲಿ ಬರುತ್ತೆ. ಅದೆಷ್ಟಿದೆ 30. ನೆಕ್ಸ್ಟು ಜನರಲ್ ಅವೇರ್ನೆಸ್, ಅಂದರೆ ಇಲ್ಲಿ GK, ಅದರಲ್ಲಿ ಎಕಾನಮಿ ಬ್ಯಾಂಕಿಂಗಲ್ಲಿ ಜಾಸ್ತಿ ಪ್ರಶ್ನೆ ಕೇಳ್ತಾರೆ, ಅದು 60 ಮಾರ್ಕ್ಸ್. ಇಂಗ್ಲೀಷ್ ಲ್ಯಾಂಗ್ವೇಜ್ 40 ಪ್ರಶ್ನೆ 20 ಮಾರ್ಕ್ಸ್. ಓಕೆ, ಟೋಟಲ್ ಎಷ್ಟು
250 ಮಾರ್ಕ್ಸ್ ಆಗುತ್ತೆ. ಅದರಲ್ಲಿ ಕಮ್ಯುನಿಕೇಷನ್ ಸ್ಕಿಲ್ಸ್ ಅಂತ ಬರುತ್ತೆ, ಬರೆಯೋದಿರುತ್ತೆ, ಇಮೇಲು, ರಿಪೋರ್ಟ್ಸು, ಸಿಚುವೇಷನ್ಸು, ಪ್ರಿಸೈಸ್ ರೇಟಿಂಗು 50 ಮಾರ್ಕ್ಸಿಗೆ ಇರುತ್ತೆ. ಟೋಟಲ್ ಎಷ್ಟಾಗುತ್ತೆ? 250 ಮಾರ್ಕ್ಸ್. ಓಕೆ, ಇಲ್ಲೇನಿದೆ ಸೆಕ್ಷನಲ್ ಕಟ್ ಆಫ್ ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಇನ್ ಮೇನ್ ಎಕ್ಸಾಮಿನೇಷನ್. ಅಂದರೆ ಮೇನ್ಸ್ ಎಕ್ಸಾಮಿನೇಷನಲ್ಲಿ ಮಿನಿಮಮ್ ಕ್ವಾಲಿಫಿಕೇಷನ್ ಎಷ್ಟಿರಬೇಕಂದ್ರೆ ಹ್ಯಾವ್ ಟು ಸ್ಕೋರ್ ಮಿನಿಮಮ್ ಸ್ಕೋರ್ ಇನ್ ಈಚ್ ಟೆಸ್ಟ್. ಅಂದರೆ ನೀವು ಮಿನಿಮಮ್ ಟೆಸ್ಟ್ ಇದು ಮಾಡಿರ್ತಾರೆ, ಎಲ್ಲಿ ಟೆಸ್ಟ್ 1, 2, 3, 4 ಡಿಸ್ಕ್ರಿಪ್ಟಿವ್ ಪೇಪರ್ ಇಂಡಿವಿಜುವಲಿ ಮೇನ್ಸ್ ಎಕ್ಸಾಮ್ಸ್ ಡಿಪೆಂಡಿಂಗ್ ಆನ್ ದ ನಂಬರ್ಸ್ ಆಫ್ ವ್ಯಾಕೆನ್ಸಿ. ನೋಡಿ, ನಿಮ್ಮ ಸೆಕ್ಷನಲ್ ಕಟ್ ಆಫ್ ಯಾವಾಗಲೂ ಎದರ ಮೇಲೆ ಡಿಪೆಂಡ್ ಆಗಿರುತ್ತೆ, ಇವಾಗ ಬಿಡೋದ್ರಲ್ಲ ಸೆಕ್ಷನಲ್ ಕಟ್ ಆಫು, ಅದು ಎಕ್ಸಾಮ್ ಆದಮೇಲೆ ನೀವೇನಾದರೂ ಪ್ರೀವಿಯಸ್ ಇಯರ್ ಬೇಕಂದರೆ ಗೂಗಲಲ್ಲಿ ಪಡ್ಕೋಬೋದು, ಅದನ್ನು ನೀವು ಸರ್ಚ್ ಮಾಡ್ಕೊಳ್ಳಿ. ಓಕೆ, ಸೆಕ್ಷನಲ್ ಕಟ್ ಆಫ್ ಎಷ್ಟಿತ್ತು ಅಂತ. ಓಕೆ, ಇಲ್ಲಿ ಕ್ಲಿಯರಾಗಿ ಅವ್ರು ಮೆನ್ಷನ್ ಮಾಡಿದ್ದಾರೆ. ನೆಕ್ಸ್ಟು ದ ಸೆಲೆಕ್ಷನ್ ಕ್ರೈಟೇರಿಯಾ ಫಾರ್ ಫೇಸ್ 3 ಅಂದರೆ ಥರ್ಡ್ ಲೆವೆಲಿಗೆ ಹೋಗೋದಬೇಕಂದ್ರೆ ನೀವೇನು ಮಾಡಬೇಕು, ಸೆಕ್ಷನಲ್ ಕಟ್ ಆಫ್ ಕ್ಲಿಯರ್ ಮಾಡ್ಕೊಂಡಿರಬೇಕು ಮೇನ್ಸ್ ಎಕ್ಸಾಮಲ್ಲಿ. ಕ್ಯಾಂಡಿಡೇಟ್ಸ್ ನಂಬರಿಂಗ್ ಅಪ್ ಟು 3 ಟೈಮ್ 1:3 ಬಿಡ್ತಾರೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ನೋಡೋಣ, ಪೆನಾಲ್ಟಿ -1/4 ಇದೆ. ಇನ್ನು ನೆಕ್ಸ್ಟು ಈ ಸೈಕೋಮೆಟ್ರಿಕ್ ಟೆಸ್ಟ್ ನೋಡಿ, ದ ಬ್ಯಾಂಕ್ ವಿಲ್ ಕಂಡಕ್ಟ್ ಸೈಕೋಮೆಟ್ರಿಕ್ ಟೆಸ್ಟ್ ಫಾರ್ ಪರ್ಸನಾಲಿಟಿ ಪ್ರೊಫೈಲಿಂಗ್ ಹೂ ವಿಲ್ ಬಿ ಶಾರ್ಟ್ ಲಿಸ್ಟೆಡ್ ಫಾರ್ ಫೇಸ್ 3 ಫೈಂಡಿಂಗ್ಸ್ ಟೆಸ್ಟ್ ಮೇ ಬಿ ಪ್ಲೇಸ್ಡ್ ಬಿಫೋರ್ ದ ಇಂಟರ್ವ್ಯೂ ಪೆನಲ್ ಹ್ಯಾವಿಂಗ್ ಅ ಥ್ರೂ ಪರ್ಫೆಕ್ಟ್ ಕ್ಯಾಂಡಿಡೇಟ್ಸ್. ಓಕೆ, ಅಲ್ಲಿ ಏನಿರುತ್ತೆ, ಗ್ರೂಪ್ ಎಕ್ಸಸೈಸ್ 20 ಇರುತ್ತೆ, ಇಂಟರ್ವ್ಯೂ 30, ಟೋಟಲ್ 50 ಮಾರ್ಕ್ಸ್ ಇರುತ್ತೆ. ಓಕೆ, ದ ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ವಿಲ್ ಬಿ ಡಿಸೈಡ್ ವಿತ್ ಬ್ಯಾಂಕ್. ಓಕೆ, ಅದು ಕ್ವಾಲಿಫೈಯಿಂಗ್ ಡಿಸೈಡಿಂಗ್ ಮಾರ್ಕ್ಸ್ ಎಲ್ಲ ಬ್ಯಾಂಕ್ ಕೈಯಲ್ಲೇ ಇರುತ್ತೆ, ನಿಮಗೆ ಏನಷ್ಟು ಇದು ಮಾಡೋದಿರಂಗಿಲ್ಲ. ನೆಕ್ಸ್ಟು ಇಲ್ಲಿ ಪೇಸ್ 2, 3 ನೀವು ಎಲ್ಲ ಲೆವೆಲ್ನ ಕ್ಲಿಯರ್ ಮಾಡಿ ಹೋದಂಗೆ ನಿಮಗೆ ಅವಕಾಶಗಳು ಜಾಬ್ ಸಿಗುತ್ತೆ. ಇಲ್ಲೇನೇ ಅವ್ರು ಕೇಳಿದರೆ ಎರಡನೇ ಪೇಸ್ ಏನಿರುತ್ತೆ, ಬರೆಯೋದು ಮತ್ತು ಟಿಕ್ ಹಾಕೋದು 2 ರೀತಿ ಇರುತ್ತೆ. ಪೇಸ್ 3 ನಿಮ್ಮ ಗ್ರೂಪ್ ಮತ್ತು ಗ್ರೂಪ್ ಇಂಟರ್ವ್ಯೂ, ಸಿಂಗಲ್ ಇಂಟರ್ವ್ಯೂ 2 ಇರುತ್ತೆ. ಓಕೆ, ಇನ್ನು ಮ್ಯಾಕ್ಸಿಮಮ್ ಮಾರ್ಕ್ಸ್ 250 ಮಾರ್ಕ್ಸ್ ಇರುತ್ತೆ. ಇದು 50 ಮಾರ್ಕ್ಸ್ ಇಂಟರ್ವ್ಯೂ, 300 ಮಾರ್ಕ್ಸ್ ಇರುತ್ತೆ. ಅದನ್ನು 100ಗೆ ಕನ್ವರ್ಟ್ ಮಾಡ್ಕೋತಾರೆ. ನೋಡಿ, ಅದನ್ನು 100ಗೆ ಕನ್ವರ್ಟ್ ಮಾಡ್ಕೊಂಡ ತಕ್ಷಣ ನಿಮಗೆ ರ್ಯಾಂಕ್ ಲಿಸ್ಟ್ ಬಿಡ್ತಾರೆ. ಓಕೆ, ಫೈನಲ್ ರಿಸಲ್ಟ್ ವಿಲ್ ಬಿ ಅವೆಂದು ಬ್ಯಾಂಕ್ ವೆಬ್ಸೈಟಲ್ಲಿ ನಿಮಗೆ ಒಂದು ಬಿಡ್ತಾರೆ. ಎಕ್ಸಾಮಿನೇಷನ್ ಸೆಂಟರ್ ಅಂದರೆ ಇಲ್ಲಿ ಅಪ್ಲಿಕೇಶನಲ್ಲಿ ಕೊಟ್ಟಿರ್ತಾರೆ, ನೀವು ಅಪ್ಲಿಕೇಶನ್ ಹಾಕ್ತಿರ್ಬೇಕು, ಚಾಯ್ಸ್ ಮಾಡೋದಿರುತ್ತೆ. ಅಲ್ಲಿ ನೀವೇನು ಮಾಡ್ಬೇಕು, ಬೇಕಂದರೆ ನಿಮಗೆ ಯಾವ ಒಂದು ಸೆಂಟರ್ ಬೇಕು ಅದನ್ನೇ ಕೊಡ್ತಾರಂತೆಲ್ಲ. ಸಪೋಸ್ ನೀವೇನಾದರೂ ಲೇಟ್ ಮಾಡಿ ಅಪ್ಲಿಕೇಶನ್ ಹಾಕಿದ್ರೆ ಕೆಲವೊಂದು ಸಲ ಖಾಲಿ ಇರೋದು, ಬೇರೆ ಸೆಂಟರ್ ಸಿಗ್ಬೋದು, ಇದೇ ಸಿಗುತ್ತೆ ಅಂತ ಗ್ಯಾರಂಟಿ ಇರೋದಿಲ್ಲ. ಬಟ್ ನಿಮ್ಮ ಕರ್ನಾಟಕ ಎಷ್ಟೇ ಸೆಂಟ್ರಲ್ ಲಿಸ್ಟ್ ಎಲ್ಲಿ ಲಿಸ್ಟ್ ಇರುತ್ತೆ ಅಲ್ಲಿ ಯಾವ್ದು ಬೇಕಾದ್ರೆ ಹಾಕ್ಬೋದು. ನೋಡಿ, ಎಕ್ಸಾಮ್ ಫೀಸ್ ಎಷ್ಟಿದೆ ಅಂದರೆ ಅಪ್ಲಿಕೇಶನ್ ಫೀ DD 750 ರೂಪಾಯಿ. ಇನ್ನು SC/ST ಅವರಿಗೆ ಅದೇ ಇರುತ್ತೆ, ದುಡ್ಡು ಇರೋದಿಲ್ಲ. ಓಕೆ, ಚಾನ್ಸಸ್ ನೋಡಿ, ಇಲ್ಲಿ ಅಟೆಂಪ್ಟ್ ಇರ್ತವೆ. ಜನರಲ್ಗೆ 4, OBCಗೆ 7, ಇನ್ನು SC/ST ಅವರಿಗೆ ಯಾವುದೇ ರೀತಿ ರೆಸ್ಟ್ರಿಕ್ಷನ್ ಇರೋದಿಲ್ಲ. ನೋಡಿ, ಅವ್ರೇನು ಹೇಳಿದ್ದಾರೆ, ಪ್ರಿಲಿಮ್ ಎಕ್ಸಾಮಿನೇಷನ್ ವಿಲ್ ನಾಟ್ ಕನ್ಸಿಡರ್ಡ್ ಆಸ್ ಎ ಚಾನ್ಸ್ ಅಪಿಯರಿಂಗ್ ಇನ್ ಮೇನ್. ನೋಡಿ, ನೀವು ಪ್ರಿಲಿಮ್ಸ್ ಎಕ್ಸಾಮ್ ಬರೆದ್ರೆ ನಿಮ್ಮ ಚಾನ್ಸ್ ಅಟೆಂಪ್ಟ್ ಮಿಸ್ ಆಯ್ತು ಅಂತಲ್ಲ, ಮೇನ್ಸು ಕ್ಲಿಯರ್ ಆಗಬೇಕು ಅಂದರೆ ಮಾತ್ರ ನಿಮಗೆ ಒಂದು, ಅಂದರೆ ಕ್ಲಿಯರ್ ಆಗಬೇಕಂತಲ್ಲ, ಮೇನ್ ಎಕ್ಸಾಮಿನೇಷನ್ ಕಂಡಕ್ಟ್ ಚಾನ್ಸ್. ಮೇನ್ಸ್ ಎಕ್ಸಾಮಿಗೆ ಏನು ಅಟೆಂಡ್ ಆಗಿದ್ರೆ ಮಾತ್ರ ನಿಮ್ಮೊಂದು ಅಟೆಂಪ್ಟ್ ಕನ್ಸಿಡರ್ ಮಾಡ್ತಾರೆ. ಪ್ರಿಲಿಮ್ಸ್ಗೆ ಅಂದರೆ ಇಲ್ಲ, ಅದು ನಿಮಗೆ ಗೊತ್ತಿರಲಿ. ಯಾಕೆ UPSC ಹೆಂಗಿದೆ, ಪ್ರಿಲಿಮ್ಸ್ ಎಂಟ್ರಿ ಆದರೆ ಒಂದು ಅಟೆಂಪ್ಟ್ ಕನ್ಸಿಡರ್ ಮಾಡ್ತಾರೆ. ಬಟ್ ಇಲ್ಲಿ ಬ್ಯಾಂಕಿಂಗಲ್ಲಿ ಮೇನ್ಸ್ ಎಕ್ಸಾಮ್ ಬರೆದ್ರೆ ಮಾತ್ರ ಒಂದು ಅಟೆಂಪ್ಟ್ ಅಂತ ಕನ್ಸಿಡರ್ ಮಾಡ್ತಾರೆ. ಸಪೋಸ್ ನೀವು ಪ್ರಿಲಿಮ್ಸ್ ಫೇಲ್ ಆದರೆ ನೀವು 0 ಅಟೆಂಪ್ಟ್ ಅಂತ ಹಾಕಬೇಕು ಅಪ್ಲಿಕೇಶನ್ ಕೇಳಿದ್ರೆ. ಓಕೆ, ಇನ್ನು ನೆಕ್ಸ್ಟು ಈ ಒಂದು ನೋಡಿ, ಯಾರಾದರೂ ಅಪ್ಲಿಕೇಶನ್ ಹಾಕೋರಿದ್ದರೆ ದಯವಿಟ್ಟು ನೋಡಿ, ಈ ಒಂದು ಇನ್ಫಾರ್ಮೇಷನ್ನ ನೀವು ಪೆನ್ನು ಹಾಳೆಯಲ್ಲಿ ವೈಟ್ ಪೇಪರಲ್ಲಿ ಬ್ಲ್ಯಾಕ್ ಪೆನ್ನಲ್ಲಿ, ಆಲ್ಮೋಸ್ಟ್ ಆಲ್ ಬ್ಲ್ಯಾಕ್ ಪೆನ್ನಲ್ಲಿ ಇದನ್ನು ಬರ್ಕೊಂಡು ನಿಮ್ಮ ಹೆಸರು, ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಿ ಇದನ್ನೆಲ್ಲ ಪೂರ ಪ್ಯಾರಾಗ್ರಾಫ್ ಬರೀಬೇಕು. ಬರೆದು ಒಂದು ಫೋಟೋ ಅಥವಾ ನೀವು ಸ್ಕ್ಯಾನ್ ಮಾಡಿ ಇಟ್ಕೊಂಡಿರಿ, ಅಪ್ಲೋಡ್ ಮಾಡಬೇಕಾಗುತ್ತೆ. ಓಕೆ, ನಾನು ಅಪ್ಲಿಕೇಶನ್ ಹಾಕೋ ಪ್ರೊಸೀಜರಲ್ಲಿ ಎಲ್ಲ ಹೇಳ್ಕೊಡ್ತೀನಿ, ಅದ್ರ ಬಗ್ಗೆ ಅಂತ ತಲೆ ಕೆಡಿಸ್ಬೇಡಿ. ಓಕೆ, ಇಲ್ಲಿ ನೋಡಬೇಕು ಎಕ್ಸಾಮ್ ಸೆಂಟರ್ಸ್ ಎಲ್ಲಿದೆ, ನಮ್ಮ ಕರ್ನಾಟಕದಲ್ಲಿ ನೋಡೋಣ. 24th ಕಾಲಮಲ್ಲಿದೆ. ಬೆಳಗಾವಿ, ಬೆಂಗಳೂರು, ಧಾರವಾಡ, ಗುಲ್ಬರ್ಗ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ, ಇಷ್ಟು ಏನಿದ್ದಾವೆ 24 ಸೀರಿಯಲ್ ನಂಬರಲ್ಲಿದೆ ನೋಡಿ ಎಕ್ಸಾಮ್ ಸೆಂಟರ್ಗಳಿದೆ. ಬಟ್ ಮೇನ್ಸ್ ಹೆಂಗೆ, ಬೆಂಗಳೂರು ಒಂದೇ, ಕರ್ನಾಟಕದಲ್ಲಿ ಬೆಂಗಳೂರು ಒಂದೇ. ಓಕೆ, ಇಲ್ಲಿ ಇಮೇಜು ನೋಡಿ, ಯಾರಿಗಾದರೂ ಇಮೇಜ್ ಅಪ್ಲೋಡ್ ಮಾಡೋಕ್ಕೂ ಮತ್ತು ಸಿಗ್ನೇಚರ್ ಅಪ್ಲೋಡ್ ಮಾಡೋಕ್ಕೂ ಏನಾದರೂ ತೊಂದರೆ ಆದರೆ ಅವರು ಇಲ್ಲಿ ರೂಲ್ ಕೊಟ್ಟಿದ್ದಾರೆ, ಅಂದರೆ ಯಾವ ರೀತಿ ಅಪ್ಲೋಡ್ ಮಾಡ್ಬೇಕಂತ, ಅದನ್ನು ನೀವು ಬಳಸ್ಕೊಳ್ಳಿ. ಓಕೆ, ಈ ಒಂದು PDF ನಾನು ಟೆಲಿಗ್ರಾಮ್ ಚಾನಲ್ ಹಾಕಿರ್ತೀನಿ, ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ಇದೆ, ಆ ಲಿಂಕ್ನ ಕೂಡ ನಾನು ಕೊಟ್ಟಿದ್ದೀನಿ. ಓಕೆ, ನೀವು ಅಲ್ಲಿ ಪಡ್ಕೊಂಡು ಒಂದು ಅಪ್ಲಿಕೇಶನ್ ಹಾಕಿ.
ಓಕೆ, ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಅದಕ್ಕಿಂತ ಮುಂಚೆ ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ. ಓಕೆ, ಥ್ಯಾಂಕ್ ಯು.